ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನೀವು ಮೊದಲನೇ ಸಲ ನನ್ನ ಚಾನಲ್ ಬಂದಿದ್ದೀರಾ ಅಥವಾ ಹಲವಾರು ವಾರ ಬಂದಿದ್ದೀರಾ, ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ವಾ, ದಯವಿಟ್ಟು ಪೇಜ್ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಫಾಲೋ ಅಂತ ಕಾಣ್ತದೆ, ಫಾಲೋ ಮಾಡ್ಕೊಳ್ಳಿ ಪೇಜ್ನ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಕಾರಣ ಇದು ಏಪ್ರಿಲ್ ತಿಂಗಳ ಮಕರ ರಾಶಿಯವರ ಮಾಸ ಭವಿಷ್ಯ. ಓಕೆನಾ? ಸೊ ಈ ದೀರ್ಘಕಾಲಿಕವಾದಂತಹ ಗ್ರಹ ಸಂಚಾರಗಳ ಬಗ್ಗೆ ನಾವು ಒಂದಿಷ್ಟು ಪಾಸಿಟಿವ್ ಹೇಳಿರ್ಬೋದು. ಈಗ ಉದಾಹರಣೆಗೆ ನಿಮಗೆ ಸಾಡೆ ಸಾತಿ ಮುಗಿದೋಯ್ತು, ಅದಕ್ಕೊಂದಿಷ್ಟು ಪಾಸಿಟಿವ್ ಹೇಳಿರ್ಬೋದು. ಆದರೆ ಮಾಸ ಭವಿಷ್ಯ ಬಂದಾಗ ಸ್ವಲ್ಪ ನೆಗೆಟಿವ್ಗಳು ಬರುತ್ತೆ, ಯಾಕಂದರೆ ಬೇರೆ ಗ್ರಹಗಳ ಲೆಕ್ಕಾಚಾರವೂ ಬರುತ್ತೆ. ಈಗ ತಾನೇ ಮೊನ್ನೆ ಪಾಸಿಟಿವ್ ಇಲ್ದಲ್ರಿ, ಅಲ್ಲಿ ನೆಗೆಟಿವ್ ಹೇಳ್ತಿದ್ರಿ ಇಲ್ಲಿ ಅನ್ನೋ ರೀತಿಯಲ್ಲಿ ದಯವಿಟ್ಟು ಅನ್ಕೋಬೇಡಿ. ಅದರ ಲೆಕ್ಕಾಚಾರಗಳು ಬೇರೆ, ಓನ್ಲಿ ಶನಿಯನ್ನು ಇಟ್ಕೊಂಡಿರೋದು. ಇದರ ಲೆಕ್ಕಾಚಾರ ಬೇರೆ, ಬಾಕಿ ಗ್ರಹಗಳನ್ನೆಲ್ಲ ಇಟ್ಕೊಂಡಿರತಕ್ಕಂಥದ್ದು ಆಗಿರುತ್ತೆ. ಸೊ ಆಯಿತಾ? ಸೊ ದಯವಿಟ್ಟು ಒಳ್ಳೆಯದಾಗಲಿ. ಸೊ ಒನ್ ಬೈ ಒನ್ ನೋಡ್ಕೊಂಬರೋಣ. ಮೊದಲನೇದಾಗಿ ನಿಮ್ಮ ಉದ್ಯೋಗ, ಮಕರ ರಾಶಿಯವರ ಉದ್ಯೋಗ ಹೇಗಿರಲಿದೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅಂತ. ಸೊ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕರ್ಮಾಧಿಪತಿಯಾದಂತಹ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ದರೂ ಸಹ ರವಿಯೊಂದಿಗಿರ್ತಾನೆ. ಆದ್ದರಿಂದ ಮೊದಲ 13 ದಿನಗಳು ತುಂಬ ಹೆಕ್ಟಿಕ್ ಪ್ರೆಷರ್ ಇರುತ್ತೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ನಿಮಗೆ. 13ನೇ ತಾರೀಕು ನಂತರ ತುಂಬ ಚೆನ್ನಾಗಿರುತ್ತೆ, ಜಾಬ್ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. 13ರ ತನಕ ಟಾರ್ಗೆಟ್ ಕೊಟ್ಬಿಡ್ತಾರೆ, ಆ ಟಾರ್ಗೆಟ್ನ ನೀವು ಪೂರ್ಣ ಮಾಡ್ತೀರಾ. 13ರ ನಂತರ ಟಾರ್ಗೆಟ್ ಪೂರ್ಣ ಮಾಡಿದ್ದಕ್ಕನ್ನೋ ಗೊತ್ತಿಲ್ಲ, ಒಟ್ಟು ತುಂಬ ಚೆನ್ನಾಗಿರುತ್ತೆ ನಿಮಗೆ, ಜಾಬಲ್ಲೇ ಸೂಪರ್ ಅನ್ನೋ ಥರ ಇರ್ತೀರಾ ಅಂತ. ನಿರುದ್ಯೋಗಿ ಮಕರ ರಾಶಿಯವರಿಗೆ ಉದ್ಯೋಗ ಸಿಗಬೇಕಾ 13ರ ನಂತರ ಪ್ರಯತ್ನ ಮಾಡು. 13ರ ಒಳಗಡೆ ಯಾವುದೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಕೂಡ ಮಕರ ರಾಶಿಯವರಿಗೆ ಯಪ್ಪ ಅದೇನು ಇಂಟರ್ವ್ಯೂ ಹಂಗಿತ್ತದು, ಯಪ್ಪ ನಾನು ಈ ಥರ ಇಂಟರ್ವ್ಯೂ ಲೈಫಲ್ಲೇ ಫೇಸ್ ಮಾಡಿಲ್ಲ ಅನ್ನೋ ಥರ ಫೀಲಿಂಗ್ ಇರುತ್ತೆ. ಸೊ ಆದ್ದರಿಂದಾಗಿ ಆಯಿತಾ, ಇದು ಉದ್ಯೋಗದ ವಿಚಾರ. ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಏನೇ ಬೇಕಾದ್ರೂ ನೀವು 13ರ ನಂತರ ಪ್ರಯತ್ನ ಮಾಡಿ. ಟ್ರಾನ್ಸ್ಫರ್ ಸಿಗಲ್ಲ, ಪ್ರಯತ್ನ ಮಾಡೋಕ್ಕೂ ಹೋಗಬೇಡಿ. ಮಾಡಿದ್ರೂ ಕೂಡ ಇಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ಬಹುದು. ನೀವು ಕೇಳಿದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಕೊಟ್ರು ಸಹ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಅಯ್ಯೋ ಯಾಕಾರ ಬಂದು ಇಲ್ಲಿ ಟ್ರಾನ್ಸ್ಫರ್ ತಗೊಂಡು ಅನ್ನೋಂಗೆ ಅನಿಸ್ಬೋದು. ಸೊ ಆದ್ದರಿಂದ ಟ್ರಾನ್ಸ್ಫರ್ ವಿಚಾರಗಳು ಏಪ್ರಿಲ್ ತಿಂಗಳಲ್ಲಿ ಬೇಡ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ನಿಮಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಮಾಡಿಕೊಡುವ ಇನ್ನೊಂದು ಅದ್ಭುತ ಏನಂತಂದರೆ, ರವಿ 13ನೇ ತಾರೀಕು ನಂತರ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಆದ ಕಾರಣ ಈ ಕಡೆ ಶುಕ್ರನೂ ಪರಮೋಚ್ಚ ಸ್ಥಿತಿಯ ಫಲ, ರವಿಯೊಂದಿಗಿಂದ ಬಿಡುಗಡೆ ಹೊಂದು ಸ್ವಂತ ಫಲ ಸಿಗುತ್ತೆ ಅವನಿಗೆ. ಆದ್ದರಿಂದ ಸೊ ಏನಾದ್ರು ಗೌರ್ಮೆಂಟ್ ಜಾಬ್ ಏನಾದ್ರು ಟ್ರೈ ಮಾಡ್ತೀರಾ ಮಕರ ರಾಶಿ ಅಂದ್ರೆ ಮಾಡಿರಿ, ನೋಡೋಣ ಒಳ್ಳೇದಾಗಲಿ. ಸ್ಯಾಲ್ರಿ ಕೂಡ ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಇರಲಿ. ನೆಕ್ಸ್ಟ್ ಸಾಲಗಳ ವಿಚಾರವಾಗಿ ನೆಕ್ಸ್ಟ್ ಮಾತಾಡಬೇಕಾದ್ರೆ ಷಷ್ಠ್ಯಾಧಿಪತಿಯೇ ನೀಚ. ಸೊ ಸಾಲಗಳ ವಿಚಾರ ನಿಮಗೆ ತುಂಬ ಸಮಸ್ಯೆ ಆಗೋದಂದರೆ, ಲೋನ್ಸ್ಗಳು ಸ್ಯಾಂಕ್ಷನ್ ಆಗಲ್ಲ, ಸ್ಯಾಂಕ್ಷನ್ ಆಗಿರೋ ಲೋನ್ಗಳು ಕೂಡ ಕ್ಯಾಶ್ ಆಗಿ ಕನ್ವರ್ಟ್ ಆಗಿ ಬೇಗ ನಿಮ್ಮ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಏನೋ ಒಂದು ಕಾರಣದಿಂದ ಅದು ಹೆಲ್ಡಪ್ ಆಗಿಬಿಡುತ್ತೆ, ಸ್ಟಕ್ಕಪ್ ಆಗಿಬಿಡುತ್ತೆ ಅದು ಲೋನ್ಗಳೆಲ್ಲ. ಹಾಗೂ ನೀವು ತೀರಿಸಬೇಕಾದಂಥ ತಿಂಗಳ EMIಗಳು ಕಟ್ತಿರಲ್ಲ, ಅದು ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಒಂದು EMI ಮಿಸ್ ಆಗೋದು, ಕಟ್ಲಿಕ್ಕೆ ದುಡ್ಡು ಅಡ್ಜಸ್ಟ್ ಆಗದೆ ಇರೋವಂಥದ್ದು, ಈ ಥರ ಎಲ್ಲ ವಿಚಿತ್ರ ಕೆಲಸಗಳಾಗುವ ಸಾಧ್ಯತೆ ಇದೆ. ಇದೇನಪ್ಪ ಸಾಡೆ ಸಾತಿ ಮುಗೀತು ಒಳ್ಳೇದಾಗಬೇಕು ಅಂದರೆ ಇದೇನಿದು ಹಿಂಗಾಗ್ತಾ ಇದೆ ಮೊದಲೇ ತಿಂಗಳಲ್ಲೇ ಅಂತ ಅನ್ಕೋಬೋದು. ಸಾಡೆ ಸಾತಿ ಬಿಡುಗಡೆ ಅದರಿಂದ ಒಳ್ಳೆಯದು ಶನಿ ಕೊಡ್ತಾನೆ. ಆದರೆ ಇಲ್ಲಿ ಷಷ್ಠ್ಯಾಧಿಪತಿ ಆಗಿರತಕ್ಕಂತಹ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿದ್ದಾಗ ಸಾಲಗಳ EMIಗಳು ಕೂಡ ಕಟ್ಟೋದು ಒಂದು ತಿಂಗಳು ವ್ಯತ್ಯಾಸವಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಷ್ಟೇ ಅಲ್ಲ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಸಮಸ್ಯೆ ಆಗುತ್ತೆ. ತಂದೆಯವರ ಆರೋಗ್ಯವೇ ಹಾಳಾಗುವ ಸಾಧ್ಯತೆ ಇದೆ, ಅಥವಾ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಸ್ವಲ್ಪ ಜಗಳ ಮನಸ್ತಾಪಗಳಾಗಬಹುದು, ಭಿನ್ನಾಭಿಪ್ರಾಯಗಳು ಬರಬಹುದು. ಸೊ ತಂದೆಯೊಂದಿಗೆ ಜಗಳ ಮನಸ್ತಾಪಗಳು ಮಾಡ್ಕೊಳ್ಬೇಡಿ, ಗೊತ್ತಾಯ್ತಲ್ವಾ? ಜೊತೆಗೆ ತಂದೆಯವರ ಆರೋಗ್ಯ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸಿ. ಪಿತ್ರಾರ್ಜಿತ ಆಸ್ತಿ ಪ್ರಯತ್ನನೇ ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲೂ ಭೂಮಿ ಪ್ರಯತ್ನ ಮಾಡ್ತಾ ಇದ್ದೀರಾ ಪಿತ್ರಾರ್ಜಿತ ಆಸ್ತಿ ಅಂತ ಆದರೆ ಏಪ್ರಿಲ್ ತಿಂಗಳಲ್ಲಿ ಪ್ರಯತ್ನನೇ ಮಾಡೋಕ್ಕೆ ಹೋಗ್ಬಿಡಿ, ಕೆಟ್ಟವ್ರಾಗ್ತೀರಾ. ಯಾಕೆ ಕೆಟ್ಟವ್ರಾಗ್ಬಿಡುವಂಥ ಮಾರ್ಕ್ ತಗೋಬೇಕು? ಈ ತಿಂಗಳು ಬಿಟ್ಟುಬಿಟ್ರೆ ಎತ್ತಲಾಗಿ ಮುಂದೆ ಆಮೇಲೆ ನೋಡೋಣ, ಯಾವಾಗ ಒಂದು ಜೂನ್ನಲ್ಲೋ ಜೂನ್ ನಂತರ ಯಾವಾಗ ನೋಡೋಣ. ಗುರುಬಲ ಮುಗಿದೋಗುತ್ತೆ ಒಪ್ಕೊಳ್ತೀನಿ, ಆದರೂ ಕೂಡ ಏಪ್ರಿಲ್ನಲ್ಲಿ ಗ್ರಹ ಸ್ಥಿತಿಗಳು ನಿಮಗೆ ಅಷ್ಟು ಸಪೋರ್ಟಿವ್ ಆಗಿ ಇಲ್ಲ, ಹೋಯ್ತಲ್ವ? ನಿಮಗೆ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗೋಂಗೆ ಮಾಡುವಂಥದ್ದು ಲವಲೇಶ ಇರ್ತಕ್ಕಂಥದ್ದು
13ರ ನಂತರವೇ. ನೆಕ್ಸ್ಟ್ ವಿವಾಹಾದಿ ವಿಚಾರಗಳಿಗೆ ಬಂದರೆ, ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಸಪ್ತಮದ ಕುಜ. 7ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಜ ಇದ್ದಾನೆ ಅಂತಂದರೆ ಮಕರ ರಾಶಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲತೆಗಳು ಸ್ವಲ್ಪ ಕಮ್ಮಿನೇ. ಆದರೆ ಶುಕ್ರ ಗ್ರಹ ಇದ್ದಾನಲ್ಲ, 13ರ ನಂತರ ಏನು ಫ್ರೀ ಆಗ್ತಾನೆ ಶುಕ್ರ, ಪಂಚಮಾಧಿಪತಿ ನಿಮಗೆ. ಸೊ ಶುಕ್ರನ ಒಂದು ಅನುಗ್ರಹದಿಂದ ನಿಮಗೆ ವಿವಾಹ ಸಿದ್ಧಿಗೆ ಒಂದು ಸ್ವಲ್ಪ ಸಹಾಯಗಳು ಸಿಗಬೇಕು ನಿಮಗೆ. ಆದರೆ ಏನೇನೋ ಅಂತೂ ಇಂತೂ ಸೆಟ್ ಮಾಡ್ತೀರಾ, ಯಾರೊಬ್ಬರು ಬಂದು ಒಂದು ಜಗಳ ಆಗ್ಬಿಟ್ಟು ಅದು ಕಿತ್ತೋಗುತ್ತೆ. ಸೆಟ್ ಮಾಡ್ತೀರಾ, ಜಗಳ ಆಗಿ ಕಿತ್ತೋಗ್ತಾ ಇರುತ್ತೆ. ಸಪ್ತಮದ ಕುಜ ಕಿತ್ತಾಕ್ತಾನೆ, ತೃತೀಯದ ಶುಕ್ರ ಫಿಕ್ಸ್ ಮಾಡಿ ಕೊಡ್ತಾನೆ. ಸೊ ಇಬ್ಬರಲ್ಲಿ ಯಾರಿಗೆ ಹೇಳ್ತಾರೋ ನಿಮ್ಗೆ ಬಿಟ್ಟು ವಿಚಾರ. ಯಾಕೆಂದರೆ ಗುರುಬಲ ಬೇರೆ ಇದೆಯಲ್ಲ, ಸೊ ಶುಕ್ರ ಗುರುವಿನ ಬಲದೊಂದಿಗೆ ಶುಕ್ರನ ಗೆಲ್ಬಹುದೇನೋ ಗೊತ್ತಿಲ್ಲ. ಬಟ್ ಆ ಸಂಬಂಧಗಳ ಜೊತೆ ಜಗಳ ಮನಸ್ತಾಪಗಳಾಗೋ ಥರ ಇದ್ದಾಗ ನೀವು ಅದನ್ನು ಸಮಾಧಾನವಾಗಿ ಹ್ಯಾಂಡಲ್ ಮಾಡಬೇಕು. ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರು ಸಪ್ತಮದ ಕುಜ ಆದಮೇಲೆ ಕೇಳಬೇಕಾ, ಅದು ನೀಚ ಸ್ಥಿತಿಯ ಕುಜ ಆದಮೇಲೆ ಸ್ವಲ್ಪ ಜಗಳ ಮನಸ್ತಾಪಗಳಿರುತ್ತೆ. ಇನ್ನು ಮಕರ ರಾಶಿಯ ಪುರುಷರಿಗೆ, ವಿವಾಹಿತ ಪುರುಷರಿಗೆ ಹೇಳ್ತೀನಿ, ನಿಮ್ಮ ಹೆಂಡತಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಯಾಕೆ ಅಂದರೆ ಅವರಿಗೆ ಸ್ವಲ್ಪ ಸಪ್ತಮದಲ್ಲಿ ನೀಚ ಕುಜ ಅಂದರೆ ಅವರಿಗೆ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ವಿವಾಹಿತ ಮಕರ ರಾಶಿಯ ಸ್ತ್ರೀಯರಿಗೆ ತೊಂದರೆ ಇಲ್ವಾ ಅಂದರೆ ಇರುತ್ತೆ, ಬಟ್ ಪುರುಷರಿಗೆ ಸ್ವಲ್ಪ ಜಾಸ್ತಿ ಅಂತ. ಇನ್ನು ಎಲ್ಲರೂ ಓವರಾಲ್ ಆಗಿ ಹೇಳಲಿಕ್ಕೆ ಹೋದರೂ ಸಹ ನಿಮಗೆ ನೀಚ ಸ್ಥಿತಿಯಲ್ಲಿ ಕುಜ ಇದ್ದಾನೆ, ಸಪ್ತಮದಿಂದ ಪೂರ್ಣ ದೃಷ್ಟಿ ಕೊಡ್ತಾನೆ ರಾಶಿಗೆ ಅಂದಾಗ ರಕ್ತ ಸಂಬಂಧಿತವಾದಂಥ ಸಮಸ್ಯೆಗಳು ಅಂದರೆ ಲೋ ಬಿ ಪಿ, ಹೈ ಬಿ ಪಿ, ಶುಗರು, ಆಮೇಲೆ ಪ್ಲೇಟ್ಲೆಟ್ಸ್, ರೆಡ್ ಬ್ಲಡ್ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಇತ್ಯಾದಿಗಳ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಇದೆಲ್ಲ ಸಹ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಈ ಒಂದು ಏಪ್ರಿಲ್ ತಿಂಗಳಲ್ಲಿ. ಸೊ ಆದ್ದರಿಂದ ನಿಮ್ಮ ಆಹಾರ ವ್ಯವಹಾರಗಳು, ನಿಮ್ಮ ದಿನನಿತ್ಯದ ಚಟುವಟಿಕೆಗಳು, ನಿದ್ರಾಹಾರಗಳು, ಅಂದರೆ ಏನು ಟೈಮ್ ಮಲ್ಗೋದು, ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕರೆಕ್ಟಾಗಿ ಮಲಗೋದು, ಬೇಗ ಎದ್ದೇಳೋದು, ಬೆಳಗ್ಗೆ ರಾತ್ರಿ ಬೇಗ ಮಲಗೋದು, ಸೌಂಡ್ ಸ್ಲೀಪ್ ಅಂತಾರಲ್ಲ ಆ ಥರ ಒಳ್ಳೆ ನಿದ್ದೆ ಮಾಡುವಂಥದ್ದು. ಆಮೇಲೆ ಏನು ನಿಮ್ಮ ಆರೋಗ್ಯಕ್ಕೋಸ್ಕರ ಎಕ್ಸಸೈಸ್ಗಳು, ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ ಎಲ್ಲದೂ ಸಹ ರೂಢಿ ಮಾಡ್ಕೊಳ್ಳಿ, ದಯವಿಟ್ಟು ರೂಢಿ ಮಾಡ್ಕೊಳ್ಳಿ. ಎಲ್ಲದೂ ಸಹ ಹೆಂಗಿದ್ರು 7:30 ಕೂಡ ಮುಗಿದೋಗಿರ್ತದೆ. ಚೈತನ್ಯ ಶಕ್ತಿ ಚೆನ್ನಾಗಿ ಬರ್ಬೇಕು, ನೀವು ಹೈಪರ್ ಆ್ಯಕ್ಟಿವ್ ಆಗ್ಬೇಕು ನೀವು, ಆಯ್ತಲ್ವಾ? ಅದ್ರ ಬಗ್ಗೆ ಗಮನ ಕೊಡಿ, ಆಯಿತಾ? ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದರೆ 13ರ ನಂತರ ತುಂಬ ಚೆನ್ನಾಗಿರುತ್ತೆ. ಯೋಚನೆ ಮಾಡಿಬಿಡಿ ಮಕ್ಕಳೇ, ತುಂಬ ಚೆನ್ನಾಗಿ ಒಳ್ಳೆ ರೆಕಗ್ನೈಸೇಷನ್ಸ್ಗಳು ಸಿಗುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಅದು ಕೂಡ 13 ದಾಟಬೇಕು. ಅದಕ್ಕೆ ಇನ್ನು ರಜೆಯನ್ನು ಈ ಮಕ್ಕಳು ಏನು ಮಾಡ್ತೀರಿ ನೀವು, ರಜೆಯನ್ನು ಮಜೆಯಲ್ಲಿ ಕಳೆದು ಬಿಡ್ತೀರಲ್ಲ, ಕಳಿಬಾರ್ದು ಅಂತಲ್ಲ, ಬಟ್ ಎಲ್ಲರೂ ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದಾಗ ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ತೋರಿಸ್ಬೇಕು ಅಂತದ್ದು. ನನಗೆ ಆಟ ಆಡೋಕ್ಕಾಗಲ್ಲ, ನಂಗೆ ಟೈಮ್ ಸಿಗಲ್ಲ, ನಾನು ಕ್ರಿಕೆಟ್ ಆಡೋಕೆ ಹೋಗ್ಬೇಕು ಅಥವಾ ಮತ್ತೇನೋ ಆಡೋಕೆ ಹೋಗ್ಬೇಕು, ನನ್ನಲ್ಲಿರುವ ಟ್ಯಾಲೆಂಟನ್ನು ಹೊರಗಾಕ್ಲಿಕ್ಕೆ ಆಗೋದಿಲ್ಲ, ನನಗೆ ಮಾಡಬೇಡಿ. ದಯವಿಟ್ಟು ಪ್ರಾಧಾನ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋಂಥದ್ದು ಇರ್ತದೆ. ಆದ್ದರಿಂದ ಆಯಿತಾ, ಹಲವಾರು ಪ್ರಮುಖವಾದಂತಹ ವಿಚಾರಗಳು. ಹಾಗೂ ಇಲ್ಲಿ ಗುರುಬಲ ಅನ್ನುವಂಥದ್ರ ಕೊನೆಯ ಸಮಯ ಇದು. ಅದರಿಂದ ಮಕರ ರಾಶಿ ಮದುವೆ ಆಗಿದೆ, ಸಂತಾನವಾಗಿಲ್ಲ ಅನ್ನತಕ್ಕಂಥವ್ರಿಗೆ ಪಂಚಮದ ಗುರು ಸಂತಾನಕ್ಕೆ ಸಹಾಯಕನಲ್ಲ, ಆದರೂ ಕೂಡ ಪಂಚಮಾಧಿಪತಿಯೊಂದಿಗೆ ಪರಿವರ್ತನೆ ಯೋಗ ಆಗಿರೋದ್ರಿಂದ ಒಂದು ಚಾನ್ಸ್ ಇದೆ. ಸೊ ಇನ್ನೂ ಒಂದು ತಿಂಗಳ ಪ್ರಯತ್ನಕ್ಕೆ, ಅಂದರೆ ಸಂತಾನ ಇಲ್ಲದ ಮಕರ ರಾಶಿಯವರು ಸಂತಾನಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇನ್ನೂ ಒಂದು ಕೊನೆಯ ಅವಕಾಶ ಸಿಗ್ತದೆ. ದಯವಿಟ್ಟು ಸಂತಾನಕ್ಕೆ ಪ್ರಯತ್ನ ಮಾಡಿಕೊಳ್ಬಹುದು. ಸಪ್ತಮದ ಕುಜನಿಂದಲೋ, ನೀಚ ಸ್ಥಿತಿಯ ಬುಧನಿಂದಲೋ, ಅಥವಾ ಸೂರ್ಯಗ್ರಹಣ, ಭಾಳ ಇಂಪಾರ್ಟೆಂಟ್ ಸೂರ್ಯಗ್ರಹಣ. ಸೊ ಶುಭ ಫಲ ನಿಮಗೆ, ಸೊ ಶುಭ ಫಲವನ್ನು ಪಡ್ಕೊಳ್ಬೇಕು ನೀವು. ಸೊ ಇದೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಪರಿಹಾರ ಮುಖ್ಯ. ಆ ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂತಂದರೆ, ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ, ಮಹಾಸೂರ್ಯಗ್ರಹಣ, ಷಡ್ಗ್ರಹ ಯೋಗ, 6 ಗ್ರಹಗಳು ಒಂದೇ ರಾಶಿ ಮೀನರಾಶಿಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪರ್ವಕಾಲದ ಸಮಯ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ, ಸೂರ್ಯಗ್ರಹಣದ ದೋಷವೂ ಪರಿಹಾರವಾಗಬೇಕು, ಶನಿ ಸಂಚಾರ ಏನು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ, ಅವತ್ತಿನ ದಿವಸವೇ ಆಗ್ತಾ ಇದೆ ಶನಿವಾರ ಅಮಾವಾಸ್ಯೆ, ಆ ಶನಿ ಸಂಚಾರದ ಪೀಡೆಯೂ ಪರಿಹಾರವಾಗಬೇಕು. ಹಾಗೂ ಎಲ್ಲ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ವ್ಯಾಪಾರ ಉದ್ಯೋಗಾದಿ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು, ಗುರುದೋಷ ಪರಿಹಾರವಾಗಬೇಕು. ಹೀಗೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಅಂತಹ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಸಹಸ್ರ 1008 ಸಂಖ್ಯೆಯ ಹೋಮವನ್ನು ಮಾಡ್ತಾ ಇದ್ದೇವೆ.
ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವತ್ತೇ ಸೂರ್ಯಗ್ರಹಣ ಇದೆ. ಆದ್ದರಿಂದ ಸೂರ್ಯಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೆಲ್ಲ ಎಲ್ಲ ಆರೋಗ್ಯ ಪೀಡೆಗಳ ಪರಿಹಾರಕ್ಕೆ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಆ ಇರುವ ಗುರುಬಲ ಇನ್ನೇನು ಕೊನೆ ಒಂದೂವರೆ ತಿಂಗಳಿದೆ, ಆ ಗುರುಬಲದ ಫಲ ತುಂಬ ಚೆನ್ನಾಗಿ ಸಿಗಬೇಕು ನಿರ್ವಿಘ್ನವಾಗಿ. ಗುರು ದೋಷಗಳ ಪರಿಹಾರವಾಗಬೇಕು, ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಪ್ರಸಾದ ಸ್ವರೂಪದಲ್ಲಿ ಈ ವಿಶೇಷವಾದ ಒರಿಜಿನಲ್ ನೀಲಮಣಿ, ಬ್ಲೂ ಸಫೈರ್, ನೀಲಿ ಪುಷ್ಯರಾಗ, ಒರಿಜಿನಲ್ ಬ್ಲೂ ಸಫೈರ್ ಅನ್ನು ಕೊಡ್ತಾ ಇದ್ದೇನೆ. ಇದನ್ನ ಉಂಗುರದ ಸ್ವರೂಪದಲ್ಲಿ ಕೊಡ್ತಾ ಇರುವ ಉದ್ದೇಶ, ಬರೀ ಸ್ಟೋನ್ ಅನ್ನು ಕೊಟ್ಟರೆ ಕಳೆದುಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳಿ ಒಂದು ಚಿಕ್ಕ ಉಂಗುರ ಥರ ಮಾಡಿ ಕೊಟ್ಟರೆ ನೀವು ಇಟ್ಕೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದನ್ನು ಕೊಡ್ತಾ ಇರ್ತಕ್ಕಂಥದ್ದು. ಉಂಗುರದ ಸ್ವರೂಪದಲ್ಲಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಕಳ್ಕೊಳ್ಬಾರ್ದು ನೀವು ಅನ್ನುವ ಕಾರಣಕ್ಕೆ ಈ ಉಂಗುರ ಸ್ವರೂಪದಲ್ಲಿದ್ದರೆ ಕಳೆದು ಹೋಗೋದಿಲ್ಲ ಅಂತ ಈ ಪವಿತ್ರವಾದಂತಹ ನೀಲಿ ಪುಷ್ಯರಾಗ ರತ್ನಗಳನ್ನು, ಶನಿಯ ರತ್ನಗಳನ್ನು ನಾನು ತಿರುನೆಲ್ಲಾರ್ ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ತಿರುನೆಲ್ಲಾರ್ ಶನೇಶ್ವರನ ಸ್ವಾಮಿಯ ಒಂದು ಸಾನ್ನಿಧ್ಯ ಇದೆ, ನಳತೀರ್ಥ ಇದೆ. ಅಲ್ಲಿ ಆ ನಳತೀರ್ಥದಲ್ಲಿ ಈ ಎಲ್ಲ ಉಂಗುರಗಳನ್ನ ಆ ನಳತೀರ್ಥದಲ್ಲಿ ಫಸ್ಟ್ ಜಲಾಭಿಷೇಕದೊಂದಿಗೆ ಅಲ್ಲಿ ಅಭಿಮಂತ್ರಣ ಮಾಡಿ, ಅಲ್ಲಿಂದ ಅದನ್ನು ಸೀದಾ ನಾವು ದರ್ಭಾರಣ್ಯೇಶ್ವರ ಸ್ವಾಮಿ ಹಾಗೂ ತಿರುನೆಲ್ಲಾರ್ ನಮ್ಮ ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ತಗೊಂಡು ಹೋಗಿ ಆ ಮೂಲ ದೇವರ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲೂ ಸಹ ಆ ಮೂಲ ದೇವರ ದರ್ಶನ ಸಿಗೋದ್ರೆ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ನಿಮಗೊಂದು ತಿರುನೆಲ್ಲಾರ್ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಸಹ ನೀವು ಮಾಡಬಹುದು. ನಾನು ಅಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ರತ್ನಗಳನ್ನು ಲಿಟ್ ಎನರ್ಜೈಸ್ ಮಾಡಿ ತಗೊಂಡ್ಬರ್ತಾ ಇದ್ದೇವೆ. ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ರತ್ನಗಳನ್ನು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಅವತ್ತಿನ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ 3 ಅದ್ಭುತವಾದ ಸನ್ನಿಧಾನಗಳ ದರ್ಶನ ಮಾಡಿದ್ದೇನೆ. ಒಂದು ದರ್ಭಾರಣ್ಯೇಶ್ವರ ಸ್ವಾಮಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡದ್ದು, ಇನ್ನೊಂದು ಆದಿಕುಂಭೇಶ್ವರ ಸ್ವಾಮಿ ಕುಂಭಕೋಣಂ, ಅದು ಕೂಡ ಪುರಾಣ ಪ್ರಸಿದ್ಧವಾದಂತಹ ಸನ್ನಿಧಾನ. ಇನ್ನೊಂದು ಬಂದು ಅರುಣಾಚಲೇಶ್ವರ ಜ್ಯೋತಿರ್ಲಿಂಗ, ಅಂದರೆ ಅದು ಅಗ್ನಿಲಿಂಗ. ಅದು ಪಂಚಭೂತಗಳಲ್ಲಿ ಪೃಥಿವ್ಯಪ್ ತೇಜು ವಾಯುರಾಕಾಶದಲ್ಲಿ ಅಗ್ನಿಲಿಂಗ ಅನ್ನುವಂಥದ್ದು ಅರುಣಾಚಲೇಶ್ವರನ ಸ್ವಾಮಿಯ ಸನ್ನಿಧಾನ. ಈ 3 ಸ್ವಾಮಿಯ ಈಶ್ವರನ ಸನ್ನಿಧಾನಗಳಲ್ಲೆಲ್ಲ ಸಹ ಈ ಒಂದು ಉಂಗುರಗಳನ್ನು ತೆಗೆದುಕೊಂಡು ತಿರುಗಾಡಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತಗೊಂಬಂದಿರತಕ್ಕಂಥ ಈ ಒಂದು ವಿಶೇಷವಾದಂತಹ ರತ್ನವನ್ನು ಮತ್ತೆ ಪುನಃ ಅಮಾವಾಸ್ಯೆ 29ನೇ ತಾರೀಕು ಅಮಾವಾಸ್ಯೆ ಶನಿವಾರ ಮಹಾಸೂರ್ಯಗ್ರಹಣದ ದಿವಸವೇ ಈ ಎಲ್ಲ ಹೋಮಗಳಲ್ಲಿ ಇದನ್ನು ಮತ್ತೆ ಪುನಃ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ, ನೀವು ನಿಮ್ಮಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ಕೊಳ್ಬಹುದು, ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಜೊತೆಗಲ್ಲಿ ಇದನ್ನು ಇಟ್ಕೊಳ್ಬಹುದು. ಯಾಕೆಂದರೆ ಈ ಶನಿ ಸಂಚಾರದ ಎಲ್ಲ ದುಷ್ಪರಿಣಾಮಗಳ ಪರಿಹಾರವಾಗಿ ಒಳ್ಳೆಯ ಫಲಗಳು ಸಿಗಬೇಕು ಅನ್ನುವ ದೃಷ್ಟಿಯಿಂದ ಇಷ್ಟೇ ಅಲ್ಲ, ನಾವು ನಿಮಗೆ ಒಂದು ಸೂರ್ಯ ಬಿಂಬ ಅಂತಲೂ ಸಹ ಕಳಿಸ್ಕೊಡ್ತೇವೆ. ಆ ಸೂರ್ಯ ಬಿಂಬವನ್ನು ನಿಮ್ಮ ಕೈಗೆ ತಲುಪಿದ ನಂತರ ಒಂದು ಅರ್ಧ ಕೆಜಿನ ಒಂದು ಬೊಗಸೆಯಷ್ಟು ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಗೋಧಿಯಲ್ಲಿ ಈ ಒಂದು ಸೂರ್ಯ ಬಿಂಬವನ್ನು ಇಟ್ಟು ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಟ್ಟುಬಿಡಿ. ಅದನ್ನು ಅಷ್ಟೇ, ಆಸ್ ಸಿಂಪಲ್ ಆಸ್ ದಟ್. ಸಿಂಪಲ್ ಅಷ್ಟು ಮಾಡಿದ್ರೆ ಸಾಕು, ನಿಮ್ಮ ಕೈಯಿಂದ ಬಿಂಬದಾನವಾಯಿತು, ನಿಮಗೆ ಅಭಿಮಂತ್ರಿತ ಒರಿಜಿನಲ್ ನೀಲಿ ಪುಷ್ಯರಾಗ ರತ್ನ ಸಿಕ್ತು, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಇರುತ್ತೆ, ಅದನ್ನು ಡೈಲಿ ಹಣೆಗೆ ಹಚ್ಕೊಂಡ್ಬಿಡಿ ಸಾಕು. ಇಂಥ ಅದ್ಭುತವಾದ ಸಿಂಪಲ್ ಪರಿಹಾರ. ಇದಕ್ಕೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಲಿಕ್ಕೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಂಡ್ರಾಯಿತು. ರಿಜಿಸ್ಟರ್ ಮಾಡ್ಕೊಳ್ಬೇಕು, ಎಲ್ಲ ವಿಚಾರಗಳು ನಿಮಗೆ ವಾಟ್ಸಪ್ಪಲ್ಲಿ ಬರ್ತದೆ. ರಿಜಿಸ್ಟರ್ ಆದ ನಂತರ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಸೇರಿಸಲಾಗಿದೆ ಅಂತ ಒಂದು ಮೆಸೇಜ್ ಸಹ ನಿಮಗೆ ಬರ್ತದೆ. ನಂತರ ಅವತ್ತಿನ ದಿವಸ 21ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆನೆ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವೇ ಕೇಳಿಸ್ಕೊಳ್ಬಹುದು. ಲೈವಲ್ಲಿ ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದ ಒರಿಜಿನಲ್ ನೀಲಿ ಮಣಿ, ನೀಲಿ ಪುಷ್ಯರಾಗ ರತ್ನವನ್ನು ನಿಮಗೆ
ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ, ಜೊತೆಗೆ ಆ ಸೂರ್ಯಬಿಂಬದ ಜೊತೆಗೆ, ಆಯ್ತಲ್ವಾ? ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.